ವೈದ್ಯರು ದೇವರಂತೇಳಿ ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಜನರು, ಹಳ್ಳಿಯ ಜನರು ಮತ್ತು ಕರ್ನಾಟಕದಂತ ಎಲ್ಲರೂ ಕೂಡ ಡಾಕ್ಟರ್ನ ದೇವರು ಅಂತಾರ. ಆದ್ರೆ ಬಾಗಲಕೋಟೆ ಜಿಲ್ಲೆಯ ಒಂದು ಕಲಾದಗಿ ಕ್ಷೇತ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನಾಗಿತ್ತಪ್ಪ ಅಂದ್ರೆ ದೇವರನ್ನ ಒಂದು ಯಮದ ರೂಪದಲ್ಲಿ ಸೃಷ್ಟಿಯಾಗಿದ್ದಾರೆ. ಅವರು ವೈದ್ಯಕೀಯ ವೃತ್ತಿಯೇ ತಮಗೆ ಮಾಡಲಾರ್ದಂಥ ಪರಿಸ್ಥಿತಿ ಒಳಗೆ ಅವರಿಗೆ ಮೆಡಿಕಲ್ ಪ್ರಾಬ್ಲಮ್ ಆಗಿತ್ತು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಲಾವಿದಿಯ ಡಾಕ್ಟರ್ ಆದಂಥ ಲೇಬ್ಗಿರಿ ಅವರಿಗೆ ಒಂದು ತಿಂಗಳ ಮುಂಚಿತವಾಗಿ ಆರೋಗ್ಯದಲ್ಲಿ ಏರ್ಪಡಾಗಿ ಅವರು ಕೂಡ ಯಾವುದೇ ಒಂದು ಪೇಷಂಟ್ ನೋಡಲಾರ್ದಂಥ ಪರಿಸ್ಥಿತಿ ಅಲ್ಲಿ ಅದಾರ. ಆದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಅವರ ಪರವಾಗಿ ಅವರ ಮಿಸಸ್ ಹೆಂಡತಿಯವರು ಅಲ್ಲೇ ಟ್ರೀಟ್ಮೆಂಟ್ ಕೊಡಕತ್ತಾರ ಚಿಕ್ಕ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಮತ್ತು ಒಂದು ಡೆಲಿವರಿ ಆಗುವಂಥ ಹೆಣ್ಣು ಮಕ್ಕಳಿಗೆ, ಪ್ರೆಗ್ನೆಂಟ್ ಇದ್ದ ಹೆಣ್ಣು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಕತ್ತಾರ. ಅವರು ಕಲ್ತಿದ್ದ ಇಂಜಿನಿಯರ್ ಕಲ್ತಾರ, ಇಂಜಿನಿಯರ್ ಕಲ್ತ ಡಾಕ್ಟರ್ಗೆ ಮಾಡಕತ್ತಾರ. ಯಾವ ಪರಿಸ್ಥಿತಿ ಆಗ್ಬೋದು, ಅಲ್ಲಿಯ ದವಾಖಾನೆ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು, ಮಕ್ಕಳಿಗೆ ಯಾವ ರೀತಿ ಮೆಡಿಸಿನ್ ಕೊಡಕತ್ತಾರ, ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಮೆಡಿಸಿನ್ ಕೊಡಕತ್ತಾರ, ಮತ್ತು ಪ್ರೆಗ್ನೆಂಟ್ ಇದ್ದಂಥ ಸ್ತ್ರೀಯರಿಗೆ ಯಾವ ರೀತಿ ಇವರು ಟ್ರೀಟ್ಮೆಂಟ್ ಕೊಡಕತ್ತಾರ, ತಿಂಗಳ ಚೆಕಪ್ ಬರಾಕತ್ತಾರ. ಅವ್ರಿಗೆ ಚಿಕಿತ್ಸೆ ಆಗಲಿ ಮೆಡಿಸಿನ್ ಆಗಲಿ ಯಾವ ರೀತಿ ಕೊಟ್ಟಿರ್ಬೋದು ಊಹೆ ಮಾಡ್ಕೊಳ್ಳಿ. ಅವ್ರ ಪರಿಸ್ಥಿತಿ ಏನು, ಚಿಕ್ಕ ಮಕ್ಕಳ ಪರಿಸ್ಥಿತಿ ಏನು, ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು, ಅಲ್ಲಿ ಹೋದಂಥ ರೋಗಿಗಳ ಪರಿಸ್ಥಿತಿ ಏನಾಗ್ಬೋದು. ಸ್ಥಳೀಯರು ಬಹಳ ಈ ಘಟನೆಯಿಂದ ಒಂದು ಮನಿ ವಿಸ್ಮಿತ ಆಗಿದ್ದಾರೆ. ಇಷ್ಟು ದಿನ ಏನು ಟ್ರೀಟ್ಮೆಂಟ್ ತೊಂದರೆ ಅವ್ರ ಪರಿಸ್ಥಿತಿ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಮತ್ತು ಈಗ ಅವರು ಕೊಟ್ಟಂಥ ಟ್ರೀಟ್ಮೆಂಟ್ದಲ್ಲಿ ಪ್ರಾಣಹಾನಿಗಳಾದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಈ ಸಂಬಂಧಪಟ್ಟ ಒಂದು ಕೇಸಿನಲ್ಲಿ ನಮ್ಮ DH ಅವರು ಏನು ಕಣ್ಣು ಮುಚ್ಕೊಂಡ್ಕೂತಾರ, ಜಿಲ್ಲಾ ವೈದ್ಯ ಅಧಿಕಾರಿಗಳು ಏನು ಮಾಡಕತ್ತಾರ, ಅವ್ರ ಗಮನಕ್ಕಿಲ್ಲ. ಇವು ಯಾವುದೇ ರೀತಿ ಆಗುವುದಿಲ್ಲ. ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ಅವ್ರ ಅಂಡರದಲ್ಲಿ DH ಅಂಡರದಲ್ಲಿ ಅವ್ರನ್ನ ನೇಮಕಾತಿ ಮಾಡಿರ್ತಾರ. ಮತ್ತು ಒಂದು ತಿಂಗಳ ಮುಂಚಿತವಾಗಿ ಆ ಡಾಕ್ಟರ್ಗೆ ಆರೋಗ್ಯದಲ್ಲಿ ಏರ್ಪೇರ್ ಇದ್ರೆ ಯಾಕೆ ಅವ್ರನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಬೇಕು, ಯಾಕೆ ಅವ್ರ ನೇಮಕಾತಿ ಮಾಡಬೇಕು? ಇವರು ರೋಗಿಗಳ ಜೀವನದ ಮೇಲೆ ಆಟ ಆಡಕತ್ತಾರ. ಯಾವ ರೀತಿ ಅಧಿಕಾರಿಗಳಿಲ್ಲ ಅಂದ್ರೆ ಬೇರೆದವ್ರಿಗೆ ತಂದು ಹಾಕೋರಿ, ನೀವು ಡಾಕ್ಟರ್ನ ಬೇರೆದವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ರಿ. ಒಬ್ಬ ಮೆಡಿಕಲ್ ಚಿಕಿತ್ಸೆ ಕೊಡ್ಲಾರ್ದಂತ ಸ್ವಂತ ತನ್ನ ಚಿಕಿತ್ಸೆಗೆ ಇನ್ನೊಬ್ರು ಬರುವಂತ ಪರಿಸ್ಥಿತಿ ಒಳಗ ಯಾಕೆ ಈ ರೀತಿ ಮಾಡಿದ್ದಾರೆ DH ಅವರು? ಕೂಡಲೇ ಆ ಪ್ರಾಥಮಿಕ ಆರೋಗ್ಯ ಕಲಾದಿ ಕೇಂದ್ರದ ಡಾಕ್ಟರ್ ಲೇಬಗಿರಿ ಅವ್ರನ್ನ ಅಮಾನತುಗೊಳಿಸ್ಬೇಕು. ಮತ್ತ ಅವ್ರೇನ್ ಮಿಸಸ್ ಈಗ ಇಷ್ಟು ದಿನ ಟ್ರೀಟ್ಮೆಂಟ್ ಮಾಡ್ಯಾರಲ್ಲ ಅವ್ರ ಮ್ಯಾಗ ಕಾನೂನು ಕ್ರಮ ಕಠಿಣವಾಗಿ ಆಗ್ಬೇಕು. ಇನ್ನೊಮ್ಮೆ ಈ ರೀತಿ ಟೆಸಸ್ಕೋಪ್ ಇಡುವುದಲ್ಲಿ ಈ ಉತ್ತರ ಕರ್ನಾಟಕ ಭಾಷೆದೊಳಗೆ ಹೇಳ್ತಾರಲ್ಲ, ಈ ಗ್ರಾಮ ಪಂಚಾಯತಿ ಒಳಗಾತು ಈ ತಾಲೂಕ್ ಪಂಚಾಯತಿ ಒಳಗ ಹೆಂಡತಿಗೆ ಬಂದ್ರ ಗಂಡ ಆಡಳಿತ ಮಾಡ್ತಿರ್ತಾರ. ಆ ರೀತಿ ಆದ ಸಿಸ್ಟಮ್. ಆಫೀಸಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ, ಆಫೀಸ್ ಪೇಪರ್ ಇರ್ತಾವ, ವರ್ಕ್ ಆಗುತ್ತೆ. ಇದು ಡಾಕ್ಟರ್ ಈ ದವಾಖಾನೆ ಅಂತ ಇದ್ರೊಳಗ ಈ ರೀತಿ ಮಾಡೋದು ಬಹಳ ತಪ್ಪಾಗತ್ತ. ಅದಕ್ಕೆ ಕೂಡಲೇ ಇದ್ರ ಬಗ್ಗೆ DH ಅವರು ಗಮನ ಹರಿಸಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಮತ್ತು ಅವ್ರ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಇದನ್ನ ಮಾಡದೇ ಇದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಾಡೋದ್ರಿಂದ ಒಂದು ಉಗ್ರ ಹೋರಾಟ ಹಮ್ಮಿಕೊಳ್ತೀವಿ. DH ಅವ್ರನ್ನು ಕೂಡ ಈ ಜಿಲ್ಲೆಯಿಂದ ನಾವು ಅಮಾನತು ಮಾಡಲು ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಇದೊಂದು ನಿಮ್ಮ ಎಚ್ಚರಿಕೆ ಗಂಟೆ ಅಂತೇಳಿ ನಾವು ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷ ಮುತ್ತುರಾಜ್ ಅರವಿಂದ್ ಶೆಟ್ಟಿ ಮಾಧ್ಯಮ ಮುಖಾಂತರ ತಿಳಿಸುತ್ತೇನೆ. ಕಲಾದಗಿಯ ಪ್ರಾಥಮಿಕ ಕೇಂದ್ರದ ವೈದ್ಯರು SV ಲೇಬ್ಗೇರಿ ಅವರು ಕರ್ತವ್ಯಕ್ಕೆ ಚ್ಯುತಿ ಎಸಗಿದ್ದಾರೆ ಹಾಗೂ ದ್ರೋಹ ಬಗೆದಿದ್ದಾರೆ. ಕಾರಣ, ವೈದ್ಯರು ತಮ್ಮ ಕರ್ತವ್ಯವನ್ನು ನಿಭಾಯಿಸದೆ ತನ್ನ ಕರ್ತವ್ಯದಲ್ಲಿ ತಮ್ಮ ಧರ್ಮಪತ್ನಿಯನ್ನು ಸೇವೆಯನ್ನು ಮಾಡಲು ಆದೇಶಿಸಿರುವುದು ದುರದೃಷ್ಟಕರ ಹಾಗೂ ವಿಷಾದಕರ ಸಂಗತಿ. ಯಾಕಂತಂದರೆ ಅವರ ಧರ್ಮಪತ್ನಿ ಇಂಜಿನಿಯರಿಂಗ್ ಕಲಿತವರು, ಮೆಡಿಕಲ್ ಇಂದವರಲ್ಲ. ಆದರೆ ಯಾವುದೇ ಅಹಿತಕರ ಘಟನೆ ಆಗಿ ರೋಗಿಗಳಿಗೆ ಜೀವ ಹಾನಿಯಾಗಿ ಸಾವು ಉಂಟಾಗುವ ಸಂಭವ ಇತ್ತು. ಕಾರಣ, ಸದರಿಯವರು ಕರ್ತವ್ಯಕ್ಕೆ ಚ್ಯುತಿ ಬಗೆದದ್ದು ಹಾಗೂ ಅವರ ಧರ್ಮಪತ್ನಿಯನ್ನು ಕ್ರಮಕ್ಕೆ ತೆಗೆದುಕೊಂಡು ಸದರಿ ವೈದ್ಯನನ್ನು ಅಮಾನತುಗೊಳಿಸಬೇಕೆಂದು ಈ ಮಾಧ್ಯಮ ಮುಖಾಂತರ ತಿಳಿಪಡಿಸಿದೆ. ಆದರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈ ಕ್ರಮ ತೆಗೆದುಕೊಂಡಿದ್ದರೆ ನಗರಾದ್ಯಂತ ಆಗಲಿ ಅಥವಾ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡುತ್ತೇನೆ. ತಮ್ಮ ಹೆಸರು? ಅಯ್ಯೂಬ್ ಖಾನ್ ಬಾಗೇವಾಡಿ.